ಟು ಕ್ಯಾರಿ ಔಟ್ ದ ಬಿಸ್ನೆಸ್ ಆಕ್ಟಿವಿಟಿ. ಸೊ ಬಿಸ್ನೆಸ್ ಆಕ್ಟಿವಿಟೀಸ್ನ ಕ್ಯಾರಿ ಔಟ್ ಮಾಡೋದಕ್ಕೆ ನಮ್ಗೆ ಯಾವೆಲ್ಲ ಫಿನಾನ್ಷಿಯಲ್ ಅಥವಾ ಎಷ್ಟು ಫಂಡ್ಸ್ ಬೇಕೋ ಅದನ್ನು ಏನಂತ ಕರಿತೀವಿ, ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಸೊ ಯಾವೆಲ್ಲ ಆಕ್ಟಿವಿಟೀಸ್ ಬರುತ್ತೆ ಬಿಸ್ನೆಸ್ಸಲ್ಲಿ? ಯು ನೋ ದ್ಯಾಟ್, ಆಸ್ ಐ ಟೋಲ್ಡ್ ಯು ದ್ಯಾಟ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮಗೆ ಫಂಡ್ ಬೇಕು. ಬಿಸ್ನೆಸ್ನ ರನ್ ಮಾಡೋದಕ್ಕೆ ವಿ ವಾಂಟ್ ದ ಫಂಡ್. ಅಟ್ ದ ಸೇಮ್ ಟೈಮ್ ಗ್ರೋತ್ ಅಥವಾ ಎಕ್ಸ್ಪ್ಯಾನ್ಷನ್, ಡೈವರ್ಸಿಫೈ ಮಾಡ್ತಿದ್ದೀವಿ ಅಂದಾಗ ವಿ ವಾಂಟ್ ದ ಫೈನಾನ್ಸ್. ಅಟ್ ದ ಸೇಮ್ ಟೈಮ್ ಇನ್ ಆರ್ಡರ್ ಟು ಬ್ರಿಂಗ್ ದ ಮಾಡಿಫಿಕೇಶನ್ ಇನ್ ದ ಬಿಸ್ನೆಸ್, ನಮ್ಮ ಬಿಸ್ನೆಸ್ಸಲ್ಲಿ ಏನೇ ಮಾಡಿಫಿಕೇಶನ್ ಮಾಡ್ತಿದ್ದೀವಿ ಅಂದಾಗೂ ಕೂಡ ವಿ ವಾಂಟ್ ದ ಫೈನಾನ್ಸ್. ಇನ್ ಆಲ್ ದಿಸ್ ಆಕ್ಟಿವಿಟಿ we want the fund. Okay, in order to carry out all this activity we want the fund. So that itself we are going to call it as a business finance. Okay, this is about the meaning of business finance. So the next one is about the meaning of financial management. Financial management. See, for every business, ಯಾವುದೇ business ಆಗಲಿ, the finance is a scarce resources. Okay, so finance it is not an finance, it is a scarce resources. So finance ಬೇಗ ಖಾಲಿ ಆಗ್ಬೋದು ಅಲ್ವಾ? So finance which, so ನಾವು ಈ ಫೈನಾನ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ, if we are neglect the finance or the funds in the organization, then we are going to face the loss in the organization. So organization ನಲ್ಲಿ ನಾವು ಲಾಸ್ ನ ಫೇಸ್ ಮಾಡ್ಬೋದು. ಓಕೆ, ಅದೇ ತರ ನಾವು ಆರ್ಗನೈಸೇಷನ್ ಅಲ್ಲಿ ಪ್ರಾಫಿಟ್ ಬರಬೇಕು, ನನ್ನ ಆರ್ಗನೈಸೇಷನ್ ಪ್ರಾಫಿಟ್ ಆಗಬೇಕು ಅಂತಂದಾಗ ನಮ್ಮ ಆರ್ಗನೈಸೇಷನಲ್ಲಿರೋ ಫಿನಾನ್ಸ್ನ ನಾವೇನು ಮಾಡಬೇಕು, ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರೆ ಅವರ್ ಬಿಸ್ನೆಸ್ ಮೇ ಗೆಟ್ ಸಕ್ಸೀಡ್. ಓಕೆ, ಸೊ ನಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಯಾವಾಗ ಅಂದಾಗ, ಸೊ ನನ್ನ ಬಿಸ್ನೆಸ್ಸಲ್ಲಿ ನಾನು ಯಾವೆಲ್ಲ ಫೈನಾನ್ಸ್ನ ಯೂಸ್ ಮಾಡ್ತೀನೋ, ಓಕೆ, ಸೊ ನನ್ನ ಬಿಸ್ನೆಸ್ಸಲ್ಲಿ ನಾನು ಯಾವೆಲ್ಲ ಫೈನಾನ್ಷಿಯಲ್ ರಿಸೋರ್ಸಸ್ ಇದೆನೋ, ಸೊ ದಿಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಇಸ್ ಆನ್ ಸ್ಕೇರ್ಸ್ ರಿಸೋರ್ಸಸ್. ಈ ಫೈನಾನ್ಷಿಯಲ್ ರಿಸೋರ್ಸಸ್ನ ಎಫೆಕ್ಟಿವ್ ಆಗಿ ನೆಗ್ಲೆಕ್ಟ್ ಮಾಡಲಿದ್ದಂಗೆ ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರೆ ದೆನ್ ಐ ಆಮ್ ಗೋಯಿಂಗ್ ಟು ಗೆಟ್ ದ ಸಕ್ಸಸ್ ಫ್ರಮ್ ದ ಮೈ ಬಿಸ್ನೆಸ್. ಸಪೋಸ್ ಇಫ್ ಐ ಆಮ್ ನೆಗ್ಲೆಕ್ಟಿಂಗ್ ಮೈ ಫೈನಾನ್ಸ್, ಓಕೆ, ನಾನು ಏನಾದ್ರು ಫೈನಾನ್ಸನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಂದಾಗ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ದ ಲಾಸ್ ಫ್ರಮ್ ಮೈ ಬಿಸ್ನೆಸ್. ಸೊ ದ್ಯಾಟ್ ಇನ್ ಆರ್ಡರ್ ಟು ಮ್ಯಾನೇಜ್ ದ ಫೈನಾನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ವಿ ವಾಂಟ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನಮಗೇನು ಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಕು. ಹಾಗಾದರೆ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದಾಗ, ಸೊ ಮ್ಯಾನೇಜ್ಮೆಂಟ್ it is concerned with the procurement and usage of fund. Okay, so financial management, it is concerned with procurement and utilization of ಫಂಡ್ಸ್ ಇನ್ ಆರ್ಗನೈಸೇಷನ್. ಸೊ ಆರ್ಗನೈಸೇಷನಲ್ಲಿರೋ ಫಂಡ್ಸ್ನ ಪ್ರೊಕ್ಯೂರ್ ಮಾಡೋದು ಮತ್ತು ಯುಟಿಲೈಸ್ ಮಾಡೋದನ್ನ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಹಿಯರ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. ಸೊ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಇಟ್ ಈಸ್ ನಥಿಂಗ್ ಬಟ್ ನನ್ನ ಬಿಸ್ನೆಸ್ಸಿಗೆ ಎಲ್ಲೆಲ್ಲಿ ಅಂದರೆ ಐ ಆಮ್ ಗೋಯಿಂಗ್ ಟು ಐಡೆಂಟಿಫೈ ದ ಸೋರ್ಸಸ್ ಆಫ್ ಫಂಡ್ಸ್. ಸೊ ನಾನು ಎಲ್ಲಿಂದ ಫಂಡ್ಸ್ನ ರೈಸ್ ಮಾಡ್ಬೋದು, ಸೊ ನನಗೆ ಬೇಕಾಗಿರೋ ಫಂಡ್ಸ್ನ ಎಲ್ಲಿಂದ ನಾನು ರೈಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ರೈಸ್ ಮಾಡ್ಬೋದು, ಬೈ ಇಶ್ಯೂಯಿಂಗ್ ದ ಶೇರ್ಸ್ನ ಇಶ್ಯೂ ಮಾಡಿ ಐ ಕ್ಯಾನ್ ರೈಸ್ ದ ಫಂಡ್. ಓಕೆ, ಸೊ ಆ್ಯಂಡ್ ಬೈ ದ ಡಿಬೆಂಚರ್ಸ್ನ ಇಶ್ಯೂ ಮಾಡಿ ಐ ಕ್ಯಾನ್ ರೈಸ್ ದ ಫಂಡ್. ಅಟ್ ದ ಸೇಮ್ ಟೈಮ್ ಬೈ ಲೋನ್ಸ್, ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಲೋನ್ಸಿಂದನೂ ಕೂಡ ಐ ಕ್ಯಾನ್ ರೈಸ್ ದ ಫಂಡ್. ಸೊ ದೀಸ್ ಆರ್ ಆಲ್ ಸಮ್ ಸೋರ್ಸಸ್ ಆಫ್ ಫಂಡ್ಸ್. ಓಕೆ, ಸೊ ಸಮ್ ಸೋರ್ಸಸ್ ಆಫ್ ಫಂಡ್ಸ್. ಓಕೆ, ಸೊ ನಾವಿಲ್ಲೇನು ಮಾಡ್ತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನನಗೆ ಬೇಕಾಗಿರೋ ಫಂಡ್ಸ್
ಎಲ್ಲೆಲ್ಲಿ ಸಿಗುತ್ತೆ ಅಂತಂದು ಐಡೆಂಟಿಫೈ ಮಾಡ್ತೀವಿ ಆ್ಯಂಡ್ ಆಲ್ಸೋ ದ ಕಾಸ್ಟ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದಿಸ್ ಫಂಡ್. ಓಕೆ, ಸೊ ಈ ಫಂಡಿಗೆ ಎಷ್ಟು ಕಾಸ್ಟ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಶೇರ್ಸ್ ಮೂಲಕ ನಾವು ಫಂಡ್ಸ್ನ ರೈಸ್ ಮಾಡ್ತಿದ್ದೀವಿ ಅಂದಾಗ ನಾವು ಶೇರ್ ಹೋಲ್ಡರ್ಸ್ಗೆ ಏನು ಮಾಡಬೇಕು, ಡಿವಿಡೆಂಡ್ನ ಪೇ ಮಾಡಬೇಕು. ಸೊ ಡಿವಿಡೆಂಡ್ ಪೇ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ಅನ್ ಕಾಸ್ಟ್ ಫಾರ್ ದ ಆರ್ಗನೈಸೇಷನ್. ಓಕೆ, ಅಟ್ ದ ಸೇಮ್ ಟೈಮ್ ಬ್ಯಾಂಕ್ ಲೋನ್. ಸೊ ನಾವು ಬ್ಯಾಂಕಿಂದ ಲೋನ್ ತಗೋತಿದ್ದೀವಿ. ಓಕೆ, ನನಗೆ ಫಂಡ್ ಸಿಗ್ತಿದೆ. ಸೊ ಆ ಫಂಡಿಗೆ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಆನ್ ದ್ಯಾಟ್. ಓಕೆ, ಸೊ ಇಂಟ್ರೆಸ್ಟ್ ಪೇ ಮಾಡೋದು ಇಟ್ ಈಸ್ ಆನ್ ಎಕ್ಸ್ಪೆನ್ಸ್ ಫಾರ್ ಅಸ್. ಅದೇ ಥರ ಡಿಬೆಂಚರ್ಸ್. ಸೊ ಡಿಬೆಂಚರ್ಸಿಗೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. ಓಕೆ, ಸೊ ಈ ಡಿಬೆಂಚರ್ಸ್ನ ಇಶ್ಯೂಸ್ ಮಾಡಿ ಫಂಡ್ನ ರೈಸ್ ಮಾಡ್ತಿದ್ದೀವಿ ಅಂದಾಗ ಸೊ ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. ಓಕೆ, ಸೊ ಈ ಎಲ್ಲ ಸೋರ್ಸಸ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ದ ಕಾಸ್ಟ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ದಿಸ್ ಫಂಡ್ ಆ್ಯಂಡ್ ಆಲ್ಸೋ ಈ ರೈಸ್ ಆಗಿರೋ ಫಂಡ್ನ ಎಷ್ಟು ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್, ಅಟ್ ಈಸ್ ನಥಿಂಗ್ ಬಟ್ ಎಷ್ಟು ಇರೋ ಫೈನಾನ್ಸ್ನ ಅಥವಾ ರೈಸ್ ಆಗಿರೋ ಫೈನಾನ್ಸ್ನ ಎಷ್ಟು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋತೀವಲ್ಲ ಅದನ್ನು ಏನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಕನ್ಸರ್ನ್ ವಿತ್ ದ ಪ್ರಕ್ಯೂರ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಸೊ ಪ್ರಕ್ಯೂರ್ಮೆಂಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನನಗೆ ಯಾವೆಲ್ಲ ಸೋರ್ಸಸ್ಸಿಂದ ಫೈನಾನ್ಸ್ ಅವೈಲಬಲ್ ಇದೆ. ಸೊ ದ್ಯಾಟ್ ಈಸ್ ಆನ್ ಐಡೆಂಟಿಫೈಯಿಂಗ್ ದ ಸೋರ್ಸಸ್ ಆ್ಯಂಡ್ ಆಲ್ಸೋ ಈ ಸೋರ್ಸಸ್ಸಿಗೆ ಎಷ್ಟು ಕಾಸ್ಟ್ ಆಗುತ್ತೆ, ದ ಕಾಸ್ಟ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದಿಸ್ ಫಂಡ್. ಸೊ ದಟ್ ಈಸ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಅನಲೈಸಿಂಗ್ ಆ್ಯಂಡ್ ಆಲ್ಸೋ ರೈಸ್ ಆಗಿರೋ ಫಂಡ್ನ ಎಷ್ಟು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋತೀನಿ ಅಂತೀನಲ್ವ. ಸೊ ಅದನ್ನು ಏನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್. ಸೊ ನಾವಿಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ನ ತಗೋತೀವಿ. ಸೊ ಹೇಗೆ ಅಂದರೆ, ಸೊ ಎಷ್ಟು ಅಮೌಂಟ್ನ ರೈಸ್ ಮಾಡಬೇಕು, ಎಲ್ಲಿಂದ ರೈಸ್ ಮಾಡಬೇಕು, ಅದು ರೈಸ್ ಮಾಡಿರೋ ಅಮೌಂಟಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅನಲೈಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ರೈಸ್ ಆಗಿರೋ ಅಮೌಂಟ್ನ ಎಷ್ಟು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋತೀವಲ್ವ. ಸೊ ಅದನ್ನು ಏನಂತ ಕರಿತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ಸಿಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸೊ ಕ್ಯಾಪಿಟಲ್ ಇದೆ, ಸೊ ಕ್ಯಾಪಿಟಲಿಗೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಕರೆಂಟ್ ಅಸೆಟ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸಪೋಸ್ ನ್ಯೂ ಪ್ರಾಜೆಕ್ಟ್ ಇದೆ ಅಂತಂದಾಗ ಎಷ್ಟು ಇನ್ವೆಸ್ಟ್ ಮಾಡಬೇಕು ನ್ಯೂ ಪ್ರಾಜೆಕ್ಟಿಗೆ ಅಂತಂದು ಐ ಆಮ್ ಗೋಯಿಂಗ್ ಟು ಕನ್ಸಿಡರಿಂಗ್ ಆರ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ಸ್ ಆರ್ ಅಂಡರ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ meaning of financial management. So the next concept is about the importance as well as the objectives. So that we're going to discuss in the next class, and thank you.